नमस्कार बच्चों। पाठ 7 रसोई घर। रसोई घर ಏನೇ ಕಿಚನ್, ಅಡಿಗೆ ಮನೆ ಅಂತ ನಾವೇನು ಹೇಳ್ತೀವಿ ಅದು. ಮುಖ್ಯವಾಗಿ ನಮ್ಗೆ ಏನು ಬೇಕು? ಆಹಾರ ಬೇಕು. ಆಹಾರ ಮಾಡೋದೆಲ್ಲಿ? ರಸೋಯಿ ಘರ್. ಇಲ್ಲಿ ಚಿಕ್ಕದಾಗಿ ಒಂದು ಪೋಯಮ್ ಕೊಟ್ಟಿದ್ದಾರೆ ನಿಮಗೆಲ್ಲ. ಇದರಲ್ಲಿ ನಮಗೆ ಹಿಂದಿಯಲ್ಲಿ ಯಾವ್ಯಾವ ವಸ್ತುಗಳಿಗೆ ಏನೇನಂತೀವಿ ಅದನ್ನೆಲ್ಲ ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. रसोई घर ನೋಡ್ಕೊಳ್ಳಿ ಮಕ್ಕಳೇ, ನಿಮ್ಮ बुक्स ತೆಗಿರಿ. आप अपना किताब खोलिए और देखिए पद्य रसोई घर। आज रसोई घर की खिड़की मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं। मैं चाकू सब्जी पल काटूं, टुकड़ा टुकड़ा सबको बांटूं। गाजर मूली प्याज टमाटर छीलो काटो रखो सजाकर। गोल चांद सी हूँ मैं थाली, बज सकती हूँ बनकर थाली। मुझ में रोटी सब्जी डाली और सभी ने झटपट खा ली। सी ಇಲ್ಲಿ ನೋಡಿ, ಇಲ್ಲಿ ಆಜ್ ಮೈ ರಸೋಯಿ ಘರ್ ಅಂತ ಹೇಳಿದ್ನಲ್ಲ, ಅಡಿಗೆ ಮನೆ. ಕಿಟಕಿ ಯಾರು ತೆಗಿತಿದ್ದಾರೆ? ಮುನ್ನಾ ಮುನ್ನಿ ಖೋಲ್ ರಹೆ ಹೇ. ಒಂದು ಮಗು ಮುನ್ನಾ ಅವ್ರ ಮುನ್ನಿ ಖೋಲ್ ರಹೆ ಹೇ. ಅಲ್ಲಿಂದ ಕಿಟಕಿಯಿಂದ ನೋಡ್ತಾ ಇದ್ದಾರೆ ಅಡಿಗೆ ಮನೆಗೆ. ಅಂದರ್ ದೇಕಾ ಚಕ್ಲಾ ಬೇಲನ್ ಚಾಕು ಛಲ್ನಿ ಬೋಲ್ ರಹೆ ಹೇ. ಒಳಗಡೆ ನೋಡಿದಾಗ ಚಕ್ಲಾ ಮಣೆ ಅಂತ ನಾವೇನು ಕರಿತೀವಿ, ಬೇಲನ್ ಚಕ್ಲಾ ಬೇಲನ್ ಎಲ್ಲಾನು, ಚಾಕು ಚಾಕು ಮತ್ತೆ ನೈಫ್ ಅಂತ ನಾವೇನು ಕರಿತೀವಿ, ಛಲ್ನಿ ಛಲ್ನಿ ಅಂದ್ರೆ ಜರಡೆ ಅಂತ ಏನು ಕರಿತೀವಿ, ಅವೆಲ್ಲ ಮಾತಾಡ್ತಿದ್ದಾವೆ. ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ ಆ ಮಕ್ಕಳಿಗೆ. ಏನಂತ ಹೇಳಿಸ್ತಾ ಇದೆ? ಮೇ ಚಾಕು ಸಬ್ಜಿ ಫಲ್ ಕಾಟು. ನಾವು ಏನಂತೀವಿ? ಚಾಕು ನೈಫ್ ಇಂದನೇ ತಾನೆ ಸಬ್ಜಿ ತರಕಾರಿಗಳನ್ನ ಕಟ್ ಮಾಡೋದು, ಹಣ್ಣುಗಳನ್ನ ಕಟ್ ಮಾಡ್ತೀವಿ. ಟುಕ್ಡಾ ಟುಕ್ಡಾ ಸಬ್ಕೋ ಬಾಂಟು, ಎಲ್ಲ ಪೀಸ್ ಪೀಸ್ ಮಾಡಿ ನಾವೆಲ್ಲರಿಗೂ ಹಣ್ಣಾಗ್ಲಿ ಎಲ್ಲರಿಗೂ ಹಂಚ್ತೀವಿ, ತಿಂತೀವಿ. ಗಾಜರ್ ಮೂಲಿ ಪ್ಯಾಸ್ ಟಮಾಟರ್. ಗಾಜರ್ ಅಂದ್ರೆ ಏನು? ರ್ಯಾಡಿಶ್. ರ್ಯಾಡಿಶ್, ಮೂಲಿ, ಗಾಜರ್ ಮೂಲಿ, ಕ್ಯಾರೆಟ್ ಮೂಲಿ, ಪ್ಯಾಸ್ ಈರುಳ್ಳಿ, ಟಮಾಟರ್ ಟೊಮ್ಯಾಟೊ, ಇವನ್ನೆಲ್ಲ ಚೀಲೋ ಕಾಟೋ ರಕೋ ಸಜಾಕರ್, ಅವನ್ನೆಲ್ಲ ನಾವು ಹಸಿಯಾಗಿ ತಿಂತೀವಲ್ವಾ. ಹಸಿಯಾಗಿ ಎಲ್ಲ ಕಟ್ ಮಾಡಿ, ಸಜಾಕರ್ ಅಂದ್ರೆ ತಟ್ಟೆಯಲ್ಲಿ ಎಲ್ಲ ಡಿಸೈನ್ ಮಾಡಿ ಇಟ್ಟಿರ್ತಾರೆ, ನೋಡಿರ್ಬೋದು ನೀವು. ರೋಟಿ ಜೊತೆಗೆ ಇದು ಕೊಡ್ತಾರೆ, ಗಾಜರ್ ಕೊಡ್ತಾರೆ, ಮೂಲಿ ಕೊಡ್ತಾರೆ ತಿನ್ನಕ್ಕೆ, ಪ್ಯಾಸ್ ಕೂಡ ಕೊಡ್ತಾರೆ, ಈರುಳ್ಳಿ ಕೂಡ. ಅದು ಹಸಿಯಾಗಿ ತಿನ್ನಕ್ಕೆ ನಮಗೆ ಸಜಾಕರ್ ಅಂದ್ರೆ ಡಿಸೈನ್ ಆಗಿ ಇಟ್ಬಿಟ್ಟು ರೊಟ್ಟಿ ಜೊತೆಗೆ ಕೊಡ್ತಾರೆ. ಗೋಲು ಚಾಂದಸಿ ಹೂಮೆ ಥಾಲಿ. ನಮ್ಮ ಪ್ಲೇಟ್ ಯಾವ ಆಕಾರದಲ್ಲಿದೆ? ಮೂನ್. ಚಾಂದ್ ಅಂದ್ರೆ ಮೂನ್ ತರ ರೌಂಡ್ ಆಗಿದೆ ಶೇಪು. ಬಜ್ ಸಕ್ತಿ ಹೂ ಬನ್ಕರ್ ತಾಲಿ. ನನ್ನನ್ನ ತಪ್ಪಡೆ ಬಡಿತೀವಲ್ವ ನಾವು, ನೋಡಿದಿರಲ್ವ, ಸೌಂಡ್ ಮಾಡ್ತೀವಿ, ಡಮರುಗ ಬಾರಿಸ್ದಂಗೆ ತಟ್ಟೆಯನ್ನ ಕೂಡ ನಾವು ಡ್ರಮ್ ತರ ಅದನ್ನ ಯೂಸ್ ಮಾಡಿ ಬಾರಿಸಬಹುದು. ಮುಜ್ಮೆ ರೋಟಿ ಸಬ್ಜಿ ಡಾಲಿ. ನಾವು ತಟ್ಟೆಯಲ್ಲಿ ಆಹಾರ ಎಲ್ಲಿ ತಿಂತೀವಿ? ಕೈಯಲ್ಲಿ ಹಿಡ್ಕೊಂಡು ತಿಂತೀವ? ಇಲ್ಲ ಅಲ್ವಾ. ಮುಜ್ಮೆ ರೋಟಿ ಸಬ್ಜಿ ಡಾಲಿ. ನನ್ನ ತಟ್ಟೆ ಅಂದ್ರೆ ನನ್ನ ತಟ್ಟೆಯಲ್ಲಿ ರೊಟ್ಟಿ, ಸಬ್ಜಿ ಅಂದ್ರೆ ನಮ್ಗೆ ರೊಟ್ಟಿ ಜೊತೆ ತಿನ್ನಕ್ಕೆ ಕುರ್ಮಾ ಏನ್ ಹೇಳ್ತೀವಿ, ಸಬ್ಜಿ ತರಕಾರಿಗಳನ್ನ ಮಾಡಿರುವಂತ ಸಲಾಡ್, ಅವನ್ನೆಲ್ಲ ಹಾಕೊಂಡು ಅವ್ರ ಸಬೀನೇ ಜಟ್ಪಟ್ ಖಾಲಿ, ಎಲ್ಲರೂ ಅದನ್ನ ತಿಂತಾರೆ. ನಾವು ನೋಡಿರ್ಬೋದು, ಆಹಾರವನ್ನ ನಾವು ತಟ್ಟೆಯಲ್ಲಿ ಹಾಕೊಂಡು ತಿಂತೀವಿ. ಹಾಗೆ ಈ ಕವಿತೆಯಲ್ಲಿ ಎಲ್ಲ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತ ತರಕಾರಿಗಳ ಬಗ್ಗೆ ಹಾಗೂ ಆ ವಸ್ತುಗಳ ಬಗ್ಗೆ ಈ ರಸೋಯಿ ಘರ್ ಪೋಯಮ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಒನ್ಸ್ ಅಗೇನ್ ರೀಡ್ ದ ಲೆಸನ್, ರೀಡ್ ದ ಪೋಯಮ್ ಚಿಲ್ಡ್ರನ್. आज रसोई घर की खिड़की मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं। मैं चाकू सब्जी पल काटूं, टुकड़ा टुकड़ा सबको बांटूं। गाजर मूली प्याज टमाटर छीलो काटो रखो सजाकर। गोल चांद सी हूँ मैं थाली, बज सकती हूँ बनकर ताली। मुझ में रोटी सब्जी डाली और सभी ने झटपट खा ली. Please, this one you have to repeat children and read well. Next class I will send the notes. Thank you.